ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಆಗಿರ್ತಕ್ಕಂಥದ್ದು ಅದಲ್ವಾ? ಹೌದು ಮೊದಲನೇ ಬಾರಿಗೆ. ನಾವು 30 ವರ್ಷದಿಂದ ಬೆಳೀತಾ ಇದ್ರೆ 30 ವರ್ಷದಿಂದ ಈ ಟೈಪ್ ಯಾವತ್ತೂ ಇಲ್ಲ. ಸೊ ಇವತ್ತು ಸುಮಾರು ವರ್ಷಗಳಿಂದ ರೈತರು ಬೆಳೀತಾ ಇರ್ತಕ್ಕಂಥ ಬೆಳೆಯಲ್ಲಿ ಈ ರೀತಿ ಆಗ್ಬಿಟ್ರೆ ಸೊ ಕುಟುಂಬ ಏನಾಗಬೇಕು? ರೈತರು ಕಷ್ಟ ಬೀಳೋದು ರೈತರಿಗೆ ಗೊತ್ತು. ರಾಗ್ಲು ರಾತ್ರಿ ಬೋರಲ್ಲಿ ನೀರು ಇಟ್ಕೊಂಡು ಕಷ್ಟಪಟ್ಟು ದುಡಿದು ಎಲ್ಲ ಮಾಡಿ ಲಾಸ್ಟ್ಗೆ ಹಿಂಗಾದ್ರೆ ರೈತರು ಏನು ಮಾಡೋದು? ಅವ್ನು ಇಸ ಕುಡ್ದು ಹೋಗ್ಬೇಕು. ಹಾಯ್, ನಮಸ್ತೆ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಕೋಲಾರ ತಾಲೂಕು ಉದಲವಾಡಿ ಗ್ರಾಮದಲ್ಲಿದ್ದೀವಿ. ಇವತ್ತು ನಾವು 1.5 ಎಕರೆ ಜಮೀನಲ್ಲಿದ್ದೀವಿ. ಸೊ ಇವತ್ತು ಸುಮಾರು 4 ರಿಂದ 5 ಲಕ್ಷ ನಷ್ಟವನ್ನು ಅನುಭವಿಸ್ತಕ್ಕಂಥ ರೈತರ ತೋಟದಲ್ಲಿದ್ದೀವಿ. ಸೊ ಇವತ್ತಿರ್ತಕ್ಕಂಥ ರೇಟಲ್ಲಿ ರೈತರಿಗೆ ಇವತ್ತು ತುಂಬ ಅನ್ಯಾಯ ಆಗಿದೆ. 1.5 ಎಕರೆ ಇವತ್ತು ಈ ರೀತಿ ಆಗಿರೋದು ಏಕೆ? ಟೊಮೊಟೊ ಇವತ್ತು ನಷ್ಟ ಆಗಿರೋದು ಏಕೆ? 1.5 ಎಕರೆ ಗಿಡ ಇವತ್ತು ಕಾಯಿ ಬಿಟ್ಟರೂ ಕೂಡ ಸರಿಯಾದಂಥ ಕಾಯಿ ಇಲ್ಲ. ಒಂದೇ ಕಾಯಿಯಲ್ಲಿ 2 ಕಾಯಿ ಬರ್ತಾ ಇದೆ. ಏನಿದು? ಯಾರು ಕೊಟ್ಟಿರ್ತಕ್ಕಂಥದ್ದು ಇದು? ಇವತ್ತು ಅವ್ರು ಹೇಳೋ ಪ್ರಕಾರ ನೋಡ್ತಿದ್ರೆ ಇವತ್ತಿರೋ ಬೆಳೆಯಲ್ಲಿ ಸುಮಾರು 4 ರಿಂದ 5 ಲಕ್ಷ ನಷ್ಟ ಆಗ್ತಾ ಇದೆ ಸರ್. ಇವತ್ತು ಅಂತ ಜಮೀನಲ್ಲಿ ಇದ್ದೀವಿ, ನಮ್ಮ ಜೊತೆ ರೈತರಿದ್ದಾರೆ. ಇಷ್ಟಕ್ಕೂ ಇವತ್ತು ರೈತರಿಗೆ 4 ರಿಂದ 5 ಲಕ್ಷ ನಷ್ಟ ಆಗಿದ್ದು ಹೇಗೆ? ಸೊ ಯಾಕೆ ನಷ್ಟ ಆಯ್ತು? ಯಾರು ಇವ್ರಿಗೆ ನಷ್ಟ ಮಾಡಿದ್ದು? ಬನ್ನಿ, ಇವತ್ತು ನಾವು ರೈತರ ಜೊತೆ ಇದ್ದೀವಿ. ಸುಮಾರು 1.5 ಎಕರೆ ಅಂದ್ರೆ ಕೂಡ ಕನಿಷ್ಠ ಸುಮಾರು 100 ರಿಂದ 200 ಬಾಕ್ಸ್ ಒಂದು ದಿನಕ್ಕೆ ಬರ್ತಿತ್ತು. ಇಂತಹ ಬೆಳೆ ಇವತ್ತು ಅನ್ಯಾಯ ಆಗಿರೋದು ಏಕೆ? ಯಾರು ಮಾಡಿದ್ರು ಈ ಕೆಲಸ? ಏಕಾಯ್ತು ಅನ್ನೋದನ್ನ ಇವತ್ತು ನಾವು ತಿಳಿಯೋಣ. ಸಾಹೋ ನಾರು ಅಂತೇಳಿ ನಾವು ತಗೊಂಬಂದಿರೋದು. ಕಳಪೆ ಬೀಜ ಕೊಟ್ಟು ನಮಗೆ ತಲೆ ಮೇಲೆ ಕಲ್ಲು ಬಂಡೆ ಹಾಕ್ದಂಗೆ ಹಾಕ್ಬಿಟ್ಟಿದ್ದಾರೆ. ಈಗಿನ ಪರಿಸ್ಥಿತಿಯಲ್ಲಿ ನಾನು 3 ಲಕ್ಷದಿಂದ 4 ಲಕ್ಷ ರೂಪಾಯಿ ಬಂಡವಾಳ ಹಾಕಿದ್ದೀನಿ. ನಮಗೆ ಇದರಲ್ಲಿಂದ ಒಂದು 20,000 ಕೂಡ ನಮಗೆ ಬಂಡವಾಳದಲ್ಲಿ ಬರ್ತಾಯಿಲ್ಲ, ಗಿಟ್ಪಟ್ಟು ಆಗ್ತಿಲ್ಲ. ನಮಗೆ ಇದರಿಂದ ಏನು ಮಾಹಿತಿ ಬೇಕು, ಏನು ಬರಬೇಕು, ಯಾಕೆ ಬರಬೇಕು ಅಂತ ತಿಳಿಬೇಕಂದ್ರೆ ಈ ಕೃಷಿ ಇಲಾಖೆ, ಈ ತೋಟಗಾರಿಕೆ ಇಲಾಖೆ, KVK ಅಂತೇಳಿ ಕೃಷಿ KVK ಕೃಷಿ ಮೇಳ ಅವರು ಸೈಂಟಿಸ್ಟ್ ಬಂದು ಹೋಗಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಏನು ರೀಸನ್ನಿಂದ ಅಂದರೆ ಇದನ್ನು DNA ಪರಿಶೀಲನೆ ಮಾಡಬೇಕು. ಈ ಕಾಯಿಗೆ ಯಾಕೆ ಈ ಥರ GDBJ ರೋಗ ಥರ ಗೋಡಂಬಿ ಥರ ಯಾಕೆ ಬರ್ತಿದೆ, ಇದು ಏನು, ಇದು ಯಾವ ಜಾತಿ, ಇದು ಯಾವ ತಳಿ? ನಾವು ಕೇಳಿರೋ ಸಾಹೋ ಜಾತಿ ಅಂತೇಳಿ ಕೇಳಿರೋದು. ಇದಕ್ಕೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ ನಮಗೆ ಮಾಹಿತಿ ಬೇಕು. ಸಾಹೋ ಅಂತ ಕೊಟ್ಟಿರೋದು, ಸಾಹೋ ಅಂತ ಜಾತಿ ಅಂತೇಳಿ ಕೊಟ್ಟಿರೋದು ನಮಗೆ. ಏನು ಮಾಲೀಕ ಹೆಸರೇನು? ಮಾಲೀಕ ಹೆಸರು ಗದ್ದೆಕಣ್ಣೂರು, ಗ್ರಾಮ ಅನಿಲ್ ಅಂತೇಳಿ ಕೊಟ್ಟಿರೋದು. ಒಂದು 3.5 ಲಕ್ಷದಿಂದ 4 ಲಕ್ಷ ರೂಪಾಯಿ ಒಳಗೆ ನಾನು ಬಂಡವಾಳ ಹಾಕಿದ್ದೀನಿ. ನನ್ನ ಪರಿಸ್ಥಿತಿ ಈಗ ಯಾರು ಕೇಳೋರಿಲ್ಲ, ಆ ರೀತಿ ಆಗಿಬಿಟ್ಟಿದೆ. ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಥರ ಇದು ಬರ್ತಾ ಇರೋದು. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ? ಎಲ್ಲ ನರ್ಸರಿಗಳವರೆಗೂ ನಾನು ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೀನಿ, ಇದನ್ನ ಮುಂದೆ ತಗೊಂಡೋಗ್ಬೇಕು. ಇದನ್ನ ಒಳ್ಳೆ ಕಾನೂನು ಕ್ರಮ, ಏನು ಇದು ಸಸಿಗಳನ್ನ ಈ ಥರ ಮಾಡಿದಾರೋ, ಯಾಕೆ ಮಾಡಿದ್ದಾರೆ ಈ ಥರ ಅಂತ ಹೇಳ್ಬಿಟ್ಟು ಒಳ್ಳೆ ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಾನು ವಿನಂತಿಸ್ತೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ಪಿಳ್ಳೇಗೌಡ ಅಂತ ಹೇಳ್ಬಿಟ್ಟು ಒದಲವಾಡಿ. ಈ ನಮ್ಮದು 30 ವರ್ಷದಿಂದ ನಾವು ಬೆಳೀತಾ ಇದ್ರಿ ಟೊಮಾಟೊ. ಇವತ್ತಿಗೆ ನಮ್ಗೆ ಈ ಥರ ನೋಡಿದ್ದು ನಾವು ಯಾವತ್ತೂ ಇಲ್ಲ. ಸ್ಟಾರ್ಟಿಂಗು ಕೀಳಕ್ಕೆ ಬಂದಿರೋದು ಸ್ಯಾಂಪಲ್, ಸ್ಯಾಂಪಲ್ ಈ ಥರ ಆಗಿದೆ. ಔಷಧಿಗಳು ಅವ್ರಿಗೆ ಅವ್ರ ಕಂಪ್ನಿಯವ್ರು ಹೇಳಿರೋದೆ, ಕಂಪ್ನಿಯವ್ರು ಅಂದರೆ ಅವರು ನರ್ಸರಿಯವ್ರು ಹೇಳಿದ್ರೆ ಕಂಪ್ನಿಗಳು ಔಷಧಿಗಳೆಲ್ಲ ಹೊಡೆದಿರೋದು, ಬೇರೆ ಯಾರ ಹತ್ರ ತಗೊಂಡಿಲ್ಲ. ಅದರಿಂದ ದಯವಿಟ್ಟು ಶಾಸಕರಾಗಲಿ, ಜಿಲ್ಲಾಧಿಕಾರಿ ಆಗಲಿ, ತೋಟಗಾರಿಕೆ ಇಲಾಖೆಗಳಾಗಲಿ ಬಂದು ಸ್ಪಂದನೆ ಮಾಡಿ ನಮಗೇನೋ ಪರಿಹಾರ ಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ವಿ. ಒಟ್ಟಾರೆ ಒಂದು ಬಾಕ್ಸ್ ಕಿತ್ಕೊಂಡಿಲ್ಲ ನೀವು? ಸಾರಿ, ಹೆಂಗ್ ಸರ್ ಕೀಳಕ್ಕಾಗುತ್ತೆ? ನೀವೇ ನೋಡಿ ಹೆಂಗ್ ಕೀಳಕ್ಕಾಗುತ್ತೆ? ಮಾರ್ಕೆಟಲ್ಲಿ ತಗೊಳೋದು ಇಲ್ಲ. ಮಾರ್ಕೆಟಿಗೆ ತೆಗಿತಾರಾ? ಸೊ ಇಷ್ಟೊತ್ತು ನಮ್ಮ ಜೊತೆ ರೈತರು ಮಾತಾಡಿದ್ರು. ಸೊ ಏನೇ ಇರಲಿ, ರೈತರು ಅಂದ ತಕ್ಷಣ ಎಲ್ರಿಗೂ ಕೂಡ ನೋವಾಗುತ್ತೆ. ಯಾಕಂದ್ರೆ ಈ ದೇಶಕ್ಕೆ ಅನ್ನ ಕೊಡೋಂಥವ್ರು. ಇಲ್ಲಿ ನೋಡಿ, ಕಾಯಿದು ಕಾಣಿಸ್ತಾ ಇದೆಯಾ? ನೋಡಿ, ಇದು ಏನು ಕಾಯಿ? ಇದು ಏನಿದು ಕಾಯಿ? ಟೊಮಟೊನ ಇದು? ನೋಡಿ ಇಲ್ಲಿ ಒಂದೊಂದರಲ್ಲಿ 2 ಕಾಯಿ. ನೋಡಿ, ನಮ್ಮ ಕೈಲಿದೆ ಇದು. ನೋಡಿ, ಗಿಡದಲ್ಲಿರ್ತಕ್ಕಂಥದ್ದು. ಸೊ ಸುಮಾರು ವರ್ಷಗಳಿಂದ ರೈತರು ಬೆಳೀತಾ ಇದ್ರು. ಆದರೆ ಇವತ್ತು ಇತ್ತೀಚೆಗಷ್ಟೇ ಕಾಣ್ತಕ್ಕಂಥದ್ದು ಇದು ಬೆಳೆ. ಈ ಕಾಯಿನ ಎತ್ಕೊಂಡು ಹೋಗಿ ರೈತರು ಮಾರ್ಕೆಟ್ಗೆ ಹೆಂಗೆ ಹಾಕೋದು? ಒಂದಲ್ಲ ಎರಡಲ್ಲ, ಸುಮಾರು 4-5 ಲಕ್ಷನ ಸಾಲ ಮಾಡಿ ಇವತ್ತು ರೈತರು ಈ ರೀತಿ ಮಾಡಿದ್ದಾರೆ. ಅಂದರೆ ನೋಡಿ, ಗಿಡ ಕಾಣ್ತಾ ಇದೆಯಲ್ಲ, ಎಲ್ಲ ಗಿಡ ಹಿಂಗೆ ನೋಡಿ. ಇಲ್ಲೊಂದು ಗಿಡ ಇದೆ ನೋಡಿ, ಇಲ್ಲಿ ಸೇಮ್ ಪ್ರತಿ ತೋಟದಲ್ಲಿ ಕೂಡ ಇದೇ ಕಾಯಿ. ಇಷ್ಟೇ ಲಾಸ್ಟ್, ಒಂದು ಕಾಯಲ್ಲಿ 2 ಕಾಣ್ತಾ ಇದೆಯಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿದ್ದಾಗ ರೈತರು ಯಾವ ರೀತಿ ಇದನ್ನ ಎತ್ಕೊಂಡೋಗಿ ಮಾರ್ಕೆಟ್ಗೆ ಆಗ್ತದೆ? ಸೊ ಹಾಕಿರ್ತಕ್ಕಂಥ ಬಂಡವಾಳ ಹೇಗೆ ಬರುತ್ತೆ?
ನಮ್ಮ ರಾಜಕಾರಣಿಗಳು ಹೇಳ್ತಾರೆ, ನಮ್ಮ ಅಧಿಕಾರಿಗಳು ಹೇಳ್ತಾರೆ, ರೈತ ಪರ ಸಂಘಟನೆಗಳು ಹೇಳ್ತಾರೆ, ಇವತ್ತು ನಾವು ರೈತ ಪರವಾಗಿದ್ದೀವಿ, ರೈತರ ಜೊತೆ ಇದ್ದೀವಿ, ರೈತರಿಗೆ ಏನೇ ಕಷ್ಟ ಬಂದರೂ ನಾವು ಇದೀವಿ ಅಂತ ಹೇಳ್ತಾರೆ. ಎಲ್ಲಿ ಹೇಳೋದು ನೀವು? ಫೇಸ್ಬುಕ್ಕಲ್ಲಿ, ಮಾಧ್ಯಮದಲ್ಲಿ ಹೇಳ್ತೀರಾ. ಬನ್ನಿ ಸ್ವಾಮಿ, ಇವತ್ತು ಬನ್ನಿ, ಇವತ್ತು ನಾವು ಈ ತೋಟದಲ್ಲಿದ್ದೀವಿ. ಸೊ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ. ಇವತ್ತು ರೈತರಿಗೆ ಅನ್ಯಾಯ ಆಗಿದೆ. ಸೊ ನಾವು ಅದರಿಂದ ದಿಢೀರಂತ ನಾವು ತೋಟಕ್ಕೆ ಬಂದಿದ್ದೀವಿ. ಇದು ಸತ್ಯನಾ ಸುಳ್ಳ ಅಂತ ನೋಡಕ್ ಬಂದ್ರೆ ಇವತ್ತು ಸತ್ಯ ಆಗಿದೆ. ರೈತರಿಗೆ ಈ ರೀತಿ ಕಳಪೆ ಕೊಟ್ಟಿರ್ತಕ್ಕಂಥವ್ರು ನರ್ಸರಿ ಯಾರು? ಅವ್ರು ಎಷ್ಟು ದಿನಗಳಿಂದ ಕೊಡ್ತಾ ಇದ್ದಾರೆ? ಯಾಕೆ ಈ ರೀತಿ ಹಣಕ್ಕಾಗಿ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ? ಯಾಕೆ ಜಿಲ್ಲೆಯಲ್ಲಿ ಶಾಸಕರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ರೈತಪರ ಸಂಘಟನೆಗಳಾಗಿರ್ಬೋದು, ಇವರೆಲ್ಲ ಏನು ಮಾಡ್ತಾ ಇದ್ದಾರೆ? ಬನ್ನಿ, ಇವತ್ತು ರೈತರ ಪರವಾಗಿ ನೀವೆಲ್ಲ ಇದ್ದೀರಲ್ಲ, ಬನ್ನಿ ಇವತ್ತು ರೈತರ ಪರವಾಗಿ ನಿಂತ್ಕೊಂಡು ಇವತ್ತು ರೈತರಿಗಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಕಟ್ಕೊಳ್ಳಿ. ಯಾರು ಈ ರೀತಿ ಮಾಡಿದರೆ ಅವ್ರಿಗೆ ನಷ್ಟ ಪರಿಹಾರ ಹಾಕಿ. ಇವತ್ತು ರೈತ ಕಷ್ಟದಲ್ಲಿರ್ತಕ್ಕಂಥವ್ರ ಜೊತೆ ಕೈ ಜೋಡಿಸಿ. ಇದು ರೈತರ ಪರವಾಗಿರ್ತಕ್ಕಂಥ ಕಾಳಜಿ. ಸುಮಾರು ಜನರು ಹೇಳ್ತಾರೆ ನಾವು ರೈತರ ಪರವಾಗಿದ್ದೀವಿ ಅಂತ. ಇವತ್ತು ತೋರಿಸಿ, ಕೋಲಾರ ಜಿಲ್ಲೆ ಒದಲವಾಡಿ ಗ್ರಾಮದಲ್ಲಿ ಇವತ್ತು ರೈತ ಕಣ್ಣೀರು ಹಾಕಿರ್ತಕ್ಕಂಥ ದೃಶ್ಯವನ್ನ ಇಡೀ ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ. ನಾವು ಹೇಳೋದಿಷ್ಟ, ಇವತ್ತು ಯಾರೇ ರೈತ ಆಗಿರ್ಬೋದು, ಈ ದೇಶದಲ್ಲಿ ಸ್ವಂತ ದುಡಿಮೆಯಿಂದ ಬದುಕಿರ್ತಕ್ಕಂಥವ್ರು ಅಂತ ರೈತರಿಗೆ ಇವತ್ತು ನಾವು ಸಹಾಯ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬರಬೇಕು, ಅವರಿಗೆ ನಷ್ಟ ಪರಿಹಾರ ಕಟ್ಕೊಡ್ಬೇಕು ಅನ್ನೋದೇ ನಮ್ಮ ನಿಮ್ಮೆಲ್ಲರ ಉದ್ದೇಶವಾಗಿದೆ. ವೀಕ್ಷಕರೇ, ಇಂತಹ ಮತ್ತಷ್ಟು ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮ್ರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್, ಕೋಲಾರ.